ಇಡೀ ನಿಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳನ್ನು ನಾಶ ಮಾಡಬೇಕಾ? ಮಾಟ ಮಂತ್ರಗಳು ವೀರಭದ್ರ ಸ್ವಾಮಿ ಮುಂದೆ ನಾಶ ಆಗಬೇಕಾ? ಎಲ್ಲ ಕಾಳಿಪೀಠ ವೀಕ್ಷಕರಿಗೆ ಶರಣಾರ್ಥಿ. ಈ ನಮ್ಮ ಕಾಳಿಪೀಠದಲ್ಲಿ ವರ್ಷ ಹೇಗೆ ಮೂಲ ಪರಂಪರೆ ಆಗತವಾಗಿ ಏನೆಲ್ಲ ನಡ್ಕೊಂಬಂದಿದೆ ಅದೇ ರೀತಿಯಾಗಿ ಗಂಗಾ ಸ್ನಾನ ಮತ್ತು ಆರತಿ ಬಾನ ನಡೀತಾ ಇರತಕ್ಕಂಥದ್ದು, ಅಮ್ಮನವರಿಗೆ ಮತ್ತು ವೀರಭದ್ರ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ ನಡೆಯುವಂಥದ್ದು, ಮತ್ತು ಮಧ್ಯಾಹ್ನ ಬ್ರಾಹ್ಮಿ ಗೋಧೂಳಿ ಲಗ್ನದಲ್ಲಿ ವೀರಭದ್ರ ಸ್ವಾಮಿಯವರಿಗೆ ಕೆಂಡಾರ್ಚನೆ, ಕೆಂಡದ ಓಕಳಿ ಆಡ್ತಕ್ಕಂಥದ್ದು, ಮತ್ತು ವೀರಭದ್ರ ಸ್ವಾಮಿಯವರು ಕೆಂಡದಲ್ಲಿ ನೆರಮಣಿ ಮೇಲೆ ಬರ್ತಕ್ಕಂಥದ್ದು, ಸಾವಿರಾರು ಸಂಖ್ಯೆಯ ಜನಗಳು ಅದಕ್ಕೆ ಭಾಗವಹಿಸ್ತಕ್ಕಂಥದ್ದು, ಭಕ್ತಾದಿಗಳು ಭಾಗವಹಿಸ್ತಕ್ಕಂಥದ್ದು. ವೀರಭದ್ರ ಸ್ವಾಮಿಯವರ ಯಾವಾಗ ಅವರು ಮುಂದೆ ನಡೀತಿದ್ದಂಗೆ ಎಲ್ಲ ಭಕ್ತರು ಕೂಡ ಸ್ವಾಮಿಯವರಿಂದೆ ಹೋಗ್ತಕ್ಕಂಥದ್ದು, ಸ್ವಾಮಿಯವರ ಕೃಪಾಶೀರ್ವಾದವನ್ನು ಪಡ್ಕೊತಕ್ಕಂಥದ್ದು, ಪುನೀತರಾಗ್ತಕ್ಕಂಥದ್ದು. ಮತ್ತು ಒಂದೇ ಒಂದು ವಿಶೇಷ ಹೇಳಬೇಕು ಅಂದರೆ, ಇಡೀ ನಿಮ್ಮ ಜನ್ಮಾಂತರಗಳ ಪಾಪಗಳನ್ನು ನಾಶ ಮಾಡಬೇಕಾ? ಮಾಟ ಮಂತ್ರಗಳು ವೀರಭದ್ರ ಸ್ವಾಮಿ ಮುಂದೆ ನಾಶ ಆಗಬೇಕಾ? ಶತ್ರುಗಳು ದಮನ ಆಗಬೇಕಾ? ಬನ್ನಿ, 24ನೇ ತಾರೀಕು 2ನೇ ತಿಂಗಳು 2026ನೇ ಇಸ್ವಿ, ಇದೇ ಮಂಗಳವಾರ ದಿನದಂದು ಬನ್ನಿ, ಸ್ವಾಮಿಯ ಕ್ಷೇತ್ರದಲ್ಲಿ ನಡೀತಕ್ಕಂಥ ವೀರಭದ್ರ ಸ್ವಾಮಿಯವರ ಕೆಂಡ ಒಂದು ಮಹೋತ್ಸವಕ್ಕೆ ಪಾಲ್ಗೊಳ್ಳಿ. ನಿಮ್ಮ ಜನ್ಮಾಂತರಗಳ ಪಾಪಗಳ ನಾಶವಾಗುತ್ತೆ. ಒಳ್ಳೆಯದಾಗ.